30 ನಿಮಿಷ 30 ಸುದ್ದಿಯನ್ನು ನೋಡ್ತಾ ಹೋಗೋಣ. ಜೆಪಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಮಗ ಲೋಕಾಯುಕ್ತ ಬಲೆಗೆ ಬಿದ್ದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಷ್ಟು ದಿನ ಸರ್ಕಾರ ಭ್ರಷ್ಟಾಚಾರಕ್ಕೆ ಸಾಕ್ಷಿಯನ್ನ ಕೇಳ್ತಾ ಇತ್ತು. ಈಗ ಲೋಕಾಯುಕ್ತದವರೇ ಸಾಕ್ಷಿಯನ್ನ ಕೊಟ್ಟಿದ್ದಾರೆ. ಈಗ ಯಾರು ರಾಜೀನಾಮೆ ಕೊಡ್ತಾರೆ? ಸಿಎಂ ಕೊಡ್ತಾರಾ, ಸಚಿವರು ಕೊಡ್ತಾರಾ, ನಿಗಮ ಮಂಡಳಿ ಅಧ್ಯಕ್ಷರು ಕೊಡ್ತಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಚುನಾವಣೆ ಹೊತ್ತಿನಲ್ಲಿ ಕಾಮಗಾರಿ ಪಾಲಿಟಿಕ್ಸ್ ಶುರುವಾಗಿದೆ. ಹೊಸಕೋಟೆಯಲ್ಲಿ ಎಂಟಿಬಿ ವರ್ಸಸ್ ಶರತ್ ಹೋರಾಟ ಶುರುವಾಗಿದೆ. ಹೊಸಕೋಟೆ ಕ್ಷೇತ್ರಕ್ಕೆ ಸಿಎಂ ಅನುಮೋದನೆ ಮಾಡಿದಂತ 10 ಕೋಟಿ ಕಾಮಗಾರಿಗೆ ಬ್ರೇಕ್ ಬಿದ್ದಿದೆ. ಸಿಎಂ ಅನುಮೋದನೆ ಕೊಟ್ಟ ಬಳಿಕವೂ ಕೂಡ 2 ಬಾರಿ ಸರ್ಕಾರ ಬ್ರೇಕ್ ಅನ್ನು ಹಾಕಿದೆ ಅಂತ ಆರೋಪವನ್ನು ಮಾಡಿದ್ರು ಸಚಿವ ಎಂಟಿಬಿ ನಾಗರಾಜು. ಪ್ರಭಾವದಿಂದಾಗಿ ಕಾಮಗಾರಿಗೆ ಬ್ರೇಕ್ ಬಿದ್ದಿದೆ ಅನ್ನುವಂಥದ್ದು ಶರತ್ ಆರೋಪ ಆಗಿದೆ. ಹೀಗಾಗಿ ವಿಧಾನಸೌಧ ಬಳಿಯ ಗಾಂಧಿ ಪ್ರತಿಮೆ ಎದುರು ಧರಣಿಯನ್ನು ನಡೆಸಿದ್ರು. ಸಿಎಂ ಬೊಮ್ಮಾಯಿ ಬಂದು ಸ್ಪಷ್ಟನೆ ನೀಡಬೇಕು ಅಂತ ಶರತ್ ಒತ್ತಾಯವನ್ನು ಮಾಡಿದ್ರು. ಶರತ್ ಬಚ್ಚೇಗೌಡ ಗಾಂಧಿ ಪ್ರತಿಮೆ ಬಳಿ ನಡೆಸ್ತಾ ಇದ್ದಂತ ಪ್ರತಿಭಟನೆ ಸ್ಥಳಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಆಗಮಿಸಿದ್ರು. ಬಳಿಕ ಮಾತನಾಡಿದಂತ ಡಿಕೆಶಿ, ಇಡೀ ರಾಜ್ಯದಲ್ಲಿ ಇಂಥ ಅನ್ಯಾಯ ಪ್ರಕರಣಗಳು ನಡೀತಾನೆ ಇದ್ದಾವೆ. ಹೊಸದಾಗಿ ಗೆದ್ದಂತವ್ರಿಗೆ ಈ ರೀತಿ ಮಾಡುವಂಥದ್ದು ಸರಿನಾ ಅಂತ ಪ್ರಶ್ನೆಯನ್ನು ಮಾಡಿದ್ರು. ಒಬ್ಬ ಮುಖ್ಯಮಂತ್ರಿಯವರಿಗೆ ಅಧಿಕಾರ ನಡೆಸಲಿಕ್ಕೆ ಆಗ್ತಿಲ್ವೋ ಏನೋ ಗೊತ್ತಾಗ್ತಾ ಇಲ್ಲ. ಈ ವಿಚಾರನ ಜನರ ಮುಂದೆ ತೆಗೆದುಕೊಂಡು ಹೋಗಿ ಹೋರಾಡಬೇಕು ಅಂತ ಹೇಳಿದ್ದಾರೆ. ಇಡೀ ರಾಜ್ಯದಲ್ಲಿ ಏನು ಶರತ್ ಬಚ್ಚೇಗೌಡರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಎಲ್ಲ ಕಾಂಗ್ರೆಸ್ ಶಾಸಕರಿಗೆ ಆಗ್ತಾ ಇದೆ. ನಾನು ದಳದವ್ರು ನನಗೆ ಗೊತ್ತಿಲ್ಲ. ನಮ್ಮೆಲ್ಲ ಶಾಸಕರಿಗೆ ಈ ರೀತಿ ತಾರತಮ್ಯ, ಪಾಪ ಎಲ್ಲ ಹೊಸ್ದಾಗಿ ಗೆದ್ದಿದ್ದಾರೆ ಅಂಥವ್ರಿಗೆ ಈ ರೀತಿ ಮಾಡಿರೋದು ಮುಖ್ಯಮಂತ್ರಿಗಳು ಇಲ್ಲ ನಿಮ್ಮ ಕೈಯಲ್ಲಿ ಆಡಳಿತ ನಡೆಸೋಕ್ಕಾಗ್ತದೋ, ಇಲ್ಲ ನೀವು ನಡೆಸ್ತಾ ಇದ್ದೀರೋ, ಇಲ್ಲ ನಿಮ್ಮ ಮಾತಿಗೆ ಕಿಮ್ಮತ್ತಿಲ್ವೋ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಜನ ಮುಂದೆ ಹೋರಾಟ ಮಾಡೋಣ. ಇದು ಇಲ್ಲಿ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಜಯ ಸಂಕಲ್ಪ ಯಾತ್ರೆಗೆ ಚಾಲನೆಯನ್ನ ಕೊಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸುಮಾರು 20ರಿಂದ 30 ಸಾವಿರ ಜನ ಸೇರಲಿದ್ದಾರೆ. ಆವತಿ ಗ್ರಾಮದ ಚನ್ನಕೇಶವ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹುಕ್ಕೇರಿಯಲ್ಲಿ ನಡೆದಂತ ಪ್ರಜಾಧ್ವನಿ ಯಾತ್ರೆಯಲ್ಲಿ ಸಿದ್ದರಾಮಯ್ಯ ಸಿಎಂ ಬೊಮ್ಮಾಯಿ ಅವರಿಗೆ ಸವಾಲನ್ನ ಹಾಕಿದ್ದಾರೆ. ನಾನು ಸುಳ್ಳು ಹೇಳಿದ್ದೀನಿ ಅಂತ ಬೊಮ್ಮಾಯಿ ಹೇಳ್ತಾರೆ. ಬೊಮ್ಮಾಯಿ, ನೀವು ಒಂದೇ ವೇದಿಕೆಗೆ ಬರ್ತೀರಾ? ನಿಮ್ಮ ಮ್ಯಾನಿಫೆಸ್ಟೋ ತಗೊಂಡು ನೀವು ಬನ್ನಿ, ನನ್ನ ಮ್ಯಾನಿಫೆಸ್ಟೋ ತಗೊಂಡು ನಾನು ಬರ್ತೀನಿ. ದಮ್ಮಿದ್ರೆ, ತಾಕತ್ತಿದ್ರೆ ಬಹಿರಂಗ ಚರ್ಚೆ ಮಾಡೋಣ ಅಂತ ಸವಾಲನ್ನ ಹಾಕಿದ್ರು. ನಮ್ಮ ಸರ್ಕಾರ ಇದ್ದಾಗ 7 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ವಿ. ಆದರೆ ಇವರ ಮನೆ ಹಾಳಾಗ 7 ಕೆಜಿ ಅಕ್ಕಿಯಿಂದ 5 ಕೆಜಿಗೆ ಇಳಿಸಿದ್ದಾರೆ. ಲಂಚ ಹೊಡೆಯುವಂಥದ್ದು ಕಮ್ಮಿ ಮಾಡಿ, ಆಗ ಅಕ್ಕಿ ಕೊಡೋಕೆ ಆಗುತ್ತೆ ಅಂತ ಬುದ್ಧಿ ಹೇಳಿದ್ದಾರೆ. ಇನ್ನು ನಾವು ಅಧಿಕಾರಕ್ಕೆ ಬಂದರೆ 10 ಕೆಜಿ ಅಕ್ಕಿ ನೀಡ್ತೇವೆ ಅಂತ ಹೇಳಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಂದ 500 ರೂಪಾಯಿ ಕೊಟ್ಟು ಜನರನ್ನ ಸೇರಿಸಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಬಿಜೆಪಿಯವರು 500 ರೂಪಾಯಿ ಕೊಟ್ಟು ಜನ ಸೇರಿಸಿದ್ದು ಅಂತ ಹೇಳಿದ್ದೇನೆ, ಅದನ್ನ ತಿರ್ಚಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿಯವರೇ ವಿಡಿಯೋ ತಿರ್ಚಿದ್ದಾರೆ ಅಂತ ಹೇಳಿದ್ರು. ರಾಜಹಂಸಗಡ ಶಿವಾಜಿ ಮಹಾರಾಜರ ಪ್ರತಿಮೆ ವಿಚಾರವಾಗಿ ಕ್ರೆಡಿಟ್ ವಾರ್ ಜೋರಾಗಿದೆ. ನಿನ್ನೆ ಪ್ರತಿಮೆ ಉದ್ಘಾಟಿಸಿ ಮಾತನಾಡಿದಂತ ಸಿಎಂ ಬೊಮ್ಮಾಯಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಒಂದು ಸವಾಲನ್ನ ಹಾಕಿದ್ದಾರೆ. ಸಿದ್ದರಾಮಯ್ಯನವರು ಅನುದಾನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆದರೆ 2013ರಿಂದ 2018ರವರೆಗೆ ಸಿದ್ದರಾಮಯ್ಯ ಆಡಳಿತ ಇತ್ತು. ಈ ಕೋಟೆ ಅಭಿವೃದ್ಧಿಗೆ 1 ನಯಾ ಪೈಸೆ ಬಿಡುಗಡೆ ಮಾಡಿದರೆ ಅವರನ್ನೇ ಇನ್ನೊಮ್ಮೆ ಕರೆಸಿ ಉದ್ಘಾಟನೆ ಮಾಡಿಸ್ತೀನಿ ಅಂತ ಸವಾಲನ್ನ ಹಾಕಿದ್ರು. ಕಾಂಗ್ರೆಸ್ ಸೇರ್ಪಡೆ ವಿಚಾರವನ್ನ ಶಾಸಕ ಶಿವಲಿಂಗೇಗೌಡರು ಅಧಿಕೃತಗೊಳಿಸಿದ್ದಾರೆ. ನಮ್ಮ ಮುಖಂಡರು ಎಲ್ಲಿಗೆ ಹೋಗಿ ಅಂತಾರೋ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಅದರಂತೆ ನಿನ್ನೆ ರಾತ್ರಿ 2.5-3 ಸಾವಿರ ಮುಖಂಡರು ಫೋನ್ ಕಾಲ್ಗೆ ಬಂದಿದ್ರು. ಇದನ್ನೆಲ್ಲ ನೋಡಿದ್ರೆ ಬಿಜೆಪಿ ನಮಗೆ ಆಗೋದಿಲ್ಲ, ಕಾಂಗ್ರೆಸ್ಗೆ ಹೋಗುವಂಥದ್ದು ಸೂಕ್ತ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು 5ನೇ ತಾರೀಕು ಕಾಂಗ್ರೆಸ್ ಸೇರ್ತಾ ಇಲ್ಲ, ಚುನಾವಣೆ ನೀತಿ ಸಂಹಿತೆ ಘೋಷಣೆಯಾಗುವವರೆಗೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಗುಂಡ್ಲುಪೇಟೆ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್ ಮತ್ತು ಜಿನ್ನಾ ಒಂದೇ ಸಂತತಿಯವರು. ಜಿನ್ನಾ ನಗುನಗುತ್ತಾ ಪಾಕಿಸ್ತಾನ ಪಡೆದವರು, ಹೋರಾಡಿ ಹಿಂದೂಸ್ತಾನ ಪಡಿತೀವಿ ಅಂತ ಹೇಳಿದ್ದ. ಈಗ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತ ವಿಶ್ವಕ್ಕೆ ಗೊತ್ತಿದೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಪರಮೇಶ್ವರ್ ಅವರನ್ನ ಸೋಲಿಸಿಲ್ಲ ಅಂತ ಚಾಮುಂಡೇಶ್ವರಿಯಲ್ಲಿ ಆಣೆ ಪ್ರಮಾಣ ಮಾಡಲಿ ಅಂತ
ಕೆಎಸ್ ಈಶ್ವರಪ್ಪ ಚಾಟಿಯನ್ನ ಬೀಸಿದ್ದಾರೆ. ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಸೋಲಿಸಿದ್ರು. ಕೋಲಾರದಲ್ಲಿ ಸಿದ್ದರಾಮಯ್ಯ ನಿಂತರೆ ಬ್ರಹ್ಮ ಕೂಡ ಗೆಲ್ಸೋಕೆ ಆಗಲ್ಲ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ನಡೆದಂತ ಬಿಜೆಪಿ ಸಂಕಲ್ಪ ಯಾತ್ರೆ ಸಮಾವೇಶದ ವೇಳೆ ಕಾರ್ಯಕರ್ತನೋರ್ವ ಡ್ಯಾನ್ಸ್ ಶೋ ಮಾಡಿದ್ದಾನೆ. ಮದ್ಯದ ಅಮಲಿನಲ್ಲಿ ತೇಲುತ್ತಾ ನಗಾರಿ ಸದ್ದಿಗೆ ಹೆಜ್ಜೆಯನ್ನು ಹಾಕುತ್ತಾ ಭರ್ಜರಿ ಸ್ಟೆಪ್ಸ್ ಅನ್ನ ಹಾಕಿದ್ದಾರೆ.